ಎಲ್ರಿಗೂ ನಮಸ್ತೆ. ಇವತ್ತು ಮಹಾಮುದ್ರೆಯಲ್ಲಿ ಸುಖಾಸನ ಮತ್ತು ಮಹಾಮುದ್ರೆಯಲ್ಲಿ ಸ್ಥಿತರಾಗಿದ್ದೇವೆ. ನಮಸ್ಕಾರ ಸ್ಥಿತಿ ಬರೋಣ. ಓಂಕಾರದಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಶ್ವಾಸದೊಂದಿಗೆ ಓಂ ಧ್ವನಿಯನ್ನು ಉಚ್ಚರಿಸೋಣ. कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शनम्. सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. योगेन चित्तस्य पदेन वाचं मलं शरीरस्य च वैद्यकेन योपाकरोतुं प्रवरं मुनीनां पतञ्जलिं प्राञ्जलिं प्रणतोऽस्मि. ओम शांति शांति शांति. ಭೂ ನಮಸ್ಕಾರ. ಉಸಿರನ್ನು ಹೊರಹಾಕುತ್ತಾ ಮಸ್ತಕವನ್ನು ಭೂಮಿ ತಾಯಿಗೆ ಸ್ಪರ್ಶಿಸೋಣ. ಮತ್ತು ಶ್ವಾಸವನ್ನು ತೆಗೆದುಕೊಂಡು ಮೇಲೆ ಬರುತ್ತಾ ಕೈಗಳನ್ನು ಸ್ವಲ್ಪ ರಬ್ ಮಾಡಿ ಮುಖದ ಮೇಲೆ ಮಸಾಜ್. ಆತ್ಮಿಕ ದೃಷ್ಟಿಯಿಂದಲೇ ಕಣ್ತಿರೋಣ. ಎಲ್ರಿಗೂ ಶುಭಾಶಯಗಳು. ಈಗ ಕಾಲ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ. ನೀವು ಪದ್ಮಾಸನ ಹಾಕಿ, ವಜ್ರಾಸನವ ಹಾಕಿ, ಸುಖಾಸನವ ಹಾಕಿ, ವೀರಾಸನ, ಯಾವುದೇ ಒಂದು ಸಿದ್ಧಾಸನ, ಯಾವುದೇ ಒಂದು ಆಸನ ಮಾಡಿದರೂ ಸಹ ಸ್ವಲ್ಪ ಬ್ಲಡ್ ಕ್ಲಾಟ್ ಆಗೋ ಸಂಭವ ಇರ್ತದೆ. ಆಗ ಕಾಲು ಜೋಮಿಡಿಬಹುದು. ಅದಕ್ಕೆ ಸ್ವಲ್ಪ ನೀವು ರಿಲ್ಯಾಕ್ಸ್ ಮಾಡಿದರೆ ಸಾಕು. ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಆಗಿ ನಮ್ಮ ಮುಂದಿನ ಆಸನಗಳಿಗೂ ವಾರ್ಮಪ್ ಎಕ್ಸಸೈಸ್ಗೂ ಭಾಳಷ್ಟು ಸಹಕಾರಿ ಆಗ್ತದೆ. ಓಕೆ, ಇಲ್ಲಿಂದ ನಾವು ಮಾಡೋಣ ಸುಪ್ತ ವೀರಾಸನ. ಅದನ್ನು ನೋಡಿ, ಈ ರೀತಿ ಕಾಲನ್ನು ಇರ್ತಿದೆ. ಒಂದು ಕಾಲನ್ನು ವಜ್ರಾಸನಕ್ಕೆ ತನ್ನಿ, ಮತ್ತೊಂದು ಕಾಲನ್ನು ವಜ್ರಾಸನಕ್ಕೆ ತನ್ನಿ. ಹಾಗೆ ಸ್ವಲ್ಪ ಮುಂದಕ್ಕೆ ಸರಿಯೋಣ. ನಮ್ಮ ಸ್ಥಳ ನೋಡ್ಕೋಬೇಕು. ಮ್ಯಾಟ್ ನೋಡ್ಕೊಂಬಿಟ್ಟೆ ಇರಬೇಕು. ನಮ್ಮ ಪಾದವಾಗಲಿ ತಲೆಯಾಗಲಿ ನೆಲದ ಮೇಲೆ ಹೋಗಬಾರ್ದು. ಆ ರೀತಿ ನಾವು ನೋಡ್ಕೋಬೇಕು. ಈಗ ಇದು ವೀರಾಸನ. ಈ ರೀತಿ ಕುಂತ್ರೆ ನಿಮಗೆ ಗೊತ್ತಾಯಿದೆ ವಜ್ರಾಸನ ಅಂತ. ಇದನ್ನೇ ಸ್ವಲ್ಪ ಕಾಲಗಲಿಸಿ ಕೆಳಗೆ ಇಪ್ಸಿಟ್ರೆ ವೀರಾಸನ ಅಂತ ಗೊತ್ತಾಗುತ್ತೆ. ಇದು ಭಾಳಷ್ಟು ಎಲ್ಲರೂ ಕುಂದ್ರೋಕ್ಕಾಗಲ್ಲ. ನಿಮ್ಮ ದೇಹದ ಸಾಥ್ ನೋಡಿಕೊಂಡು ನೀವು ಕೂತ್ಕೋಬೇಕು. ಸಹಯೋಗ ಕೊಟ್ಟರೆ ಶರೀರ ಖಂಡಿತ ಕೂತ್ಕೊಳ್ಳಿ, ಇಲ್ಲ ಕಷ್ಟವಾಗಿ ಯಾವುದನ್ನು ಮಾಡಬೇಡಿ, ಇಷ್ಟಪಟ್ಟು ಮಾಡಿ. ಈಗ ನಾನು ಸುಪ್ತ ವೀರಾಸನಕ್ಕೆ ಹೋಗ್ತೀನಿ. ಸಪೋರ್ಟ್ ತೊಗೊಂಡಿದ್ದೀನಿ ಕೈಯನ್ನು. ಇದೊಂದು ಸಪೋರ್ಟ್ ತೊಗೊಳ್ತೀನಿ. ನಿಧಾನಕ್ಕೆ ತಲೆ ಮೊದಲಿಡ್ತೀನಿ. ನಂತರ ನೆತ್ತಿಯ ಭಾಗವನ್ನು ಇಡ್ತೀನಿ.
ಗಮನಿಸಿ. ಸುಪ್ತ ವೀರಾಸನ. ಶ್ವಾಸ ನಿಶ್ವಾಸ ನಡೀತಾನೆ ಇರಬೇಕು. ಸೊಂಟ ನೋವು, ಬೆನ್ನು ನೋವಿಗೆ ಎಳೆ ಮಾಡಿಸಿದ ಆಸನ. ಮತ್ತು ಥೈರಾಯ್ಡ್ಗೆ ನೋಡಿ, ಥೈರಾಯ್ಡ್ಗೂ ಸಹ ಭಾಳಷ್ಟು ಉತ್ತಮ. 10 ಸರಿ ಉಸಿರಾಡಿದರೆ ಸಾಕು. ನಿಧಾನವಾಗಿ ಮೊದಲು ತಲೆಯನ್ನು ಇಟ್ಕೊಳ್ಳಿ, ಬಿಡಿಸ್ಕೊಳ್ಳಿ. ಆನಂತರ ವಾಪಸ್ ಬನ್ನಿ ಮತ್ತೆ ಸುಪ್ತ ವಜ್ರಾಸನದಿಂದ ವೀರಾಸನದ ವಜ್ರಾಸನಕ್ಕೆ. ಈಗ ಮತ್ತೊಂದು ಆಸನವನ್ನು ಮಾಡೋಣ. ನಾವಿಲ್ಲಿ ಸ್ವಲ್ಪ ಮಲೆಗೆ ಮಾಡ್ತಕ್ಕಂಥ ಆಸನ. ಅದೇ ಸ್ಥಿತಿಗೆ ಬನ್ನಿ. ಉತ್ತಿತ ಶಿರ್ಸಬದ್ಧಾಸ್ತ ಮೇರುದಂಡಾಸನ. ಈಗ ಮಲಗ್ತೀರಿ, ಇರ್ತೀರಿ. ಸ್ವಲ್ಪ ಮೇಲೆ ಕಾಲು ಚಾಚಬೋದು. ಕೆಲವು ಕಾಲು ಮಡಿಸೂ ಸಹ ಮಾಡ್ತಾರೆ. ಉತ್ತಿತ ಶಿರ್ಸಬದ್ಧಾಸ್ತ ಮೇರುದಂಡಾಸನ. ಹೊಟ್ಟೆಯನ್ನು ಗಮನಿಸಿ. ಶೇಕ ಆಗ್ತಿರ್ತದೆ, ಬೊಜ್ಜು ನಿವಾರಕ. ಓಕೆ, ರಿಲ್ಯಾಕ್ಸ್. ಒಂದು ಎಕ್ಸಸೈಸಿನ ನಂತರ, ಒಂದು ಯೋಗಾಸನದ ನಂತರ ಮತ್ತೊಂದಕ್ಕೆ ಹೋಗುವ ಮುನ್ನ ಸರಳವಾದ ಉಸಿರಾಟವನ್ನು ಮಾಡಬೇಕಾಗ್ತದೆ. ಓಕೆ, ನಿಧಾನವಾಗಿ ಮತ್ತೆ ನಿಮ್ಮ ಶಕ್ತಿಯನುಸಾರವಾಗಿ ಮೇಲೆ ಬನ್ನಿ. ಇದರಲ್ಲಿ ಮತ್ತೊಂದು 3ನೇ ಆಸನವನ್ನು ಮಾಡೋಣ. 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ವಿಪರೀತಕರಣಿ ಮುದ್ರಾಸನ ಮತ್ತು ಸರ್ವಾಂಗಾಸನ ಹಾಗೂ ಹಲಾಸನ. ಇದಷ್ಟು ಸಹ ಚೈನ್ ಸಿಸ್ಟಮ್ನಲ್ಲಿರ್ತದೆ. ನೋಡ್ಕೊಳ್ತಾ ಮಾಡ್ತಾ ಹೋಗಿ. ಇದನ್ನು ಕಾಲನ್ನು ಚಾಚೋಣ, ನೇರವಾಗಿ ಮಲಗೋಣ. ದೇಹದ ಅಕ್ಕಪಕ್ಕದಲ್ಲಿ ಕೈಗಳಿರಲಿ. 30 ಡಿಗ್ರಿ ನೀವು ಕನಿಷ್ಠ 3ರಿಂದ 5 ಉಸಿರಾಡಬೇಕು. ನಾನು 2ರಿಂದ 3 ಮಾತ್ರ ಉಸಿರಾಡ್ತೀನಿ, ಸಮಯವನ್ನು ನೋಡಿಕೊಂಡು. 60 ಡಿಗ್ರಿ 2ನೇ ಸ್ಟೆಪ್ಸು. 90 ಡಿಗ್ರಿ 3ನೇ ಸ್ಟೆಪ್ಸು. ಈಗ ವಿಪರೀತಕರಣಿ ಮುದ್ರಾಸನ. ರೆಡಿ, ಅಪ್. ಇಪ್ಸಿ ಮಾತ್ರ ಕೈ ಕೊಡಬೇಕು. ಓಕೆ, ಇಲ್ಲಿಂದ ಸರ್ವಾಂಗಾಸನ. ನೇರವಾಗಿ ನಮ್ಮ ಮುಖದ ಮೇಲೆ ಕಣ್ಣಿಗೆ ಕಾಣಿಸ್ಬೇಕು. ಕಾಲಿನ ಪಾದದ ಹೆಬ್ಬೆರಳು. ಇನ್ನೂ ಸಾಧ್ಯವಾದರೆ ಮೇಲೆ ತಗೊಳ್ಳಿ. ಸರ್ವಾಂಗಾಸನ, ಸರ್ವರೋಗಕ್ಕೂ ಮದ್ದು. ಇದಕ್ಕೆ ಆಸನಗಳಲ್ಲಿ ರಾಣಿ ಅಂತೇಳಿದರೆ, ಶಿರ್ಸಾಸನಕ್ಕೆ ರಾಜ ಅಂತೇಳಿದ್ದಾರೆ. ಈಗ ಹಲಾಸನಕ್ಕೆ ಹೋಗೋಣ. ಬಲರಾಮನ ಕೈಯಲ್ಲಿರ್ತಕ್ಕಂಥ ಆಯುಧ ಹಲಾಸನ ಅಥವಾ ನೇಗಿಲು ಅಂತ ಬಳಸ್ತಾರೆ. ಗಮನಿಸಿ. ಉಸಿರು ಬಿಡ್ತಾ ಬಿಡ್ತಾ ನಿಮ್ಮ ತುದಿಯ ಕಾಲುಗಳನ್ನು ನೆರಕ್ಕೆ ಟಚ್ ಮಾಡಿ. ಮತ್ತೆ ವಾಪಸ್ ಬನ್ನಿ. ಸರ್ವಾಂಗಾಸನ. ಯಾಕೆ ವಾಪಸ್ ಹೋಗಿದ್ರು? ವಿಪರೀತಕರಣಿ ಮುದ್ರಾಸನ. ಒಂದು ಸ್ಟೆಪ್ಸ್ ಕೆಳಗಿಳಿರಿ. 90 ಡಿಗ್ರಿ ಬನ್ನಿ ಶ್ವಾಸೋಚ್ಛ್ವಾಸದ ಮೂಲಕ. 60 ಡಿಗ್ರಿ ಬನ್ನಿ. 30 ಡಿಗ್ರಿ ಬನ್ನಿ. ನಿಧಾನವಾಗಿ ರಿಲ್ಯಾಕ್ಸ್. ಆಗಿರುವ ರಕ್ತದ ಸಂಚಾರವನ್ನು ಗಮನಿಸಿ. ದಣಿವಿದ್ದರೆ ಏನೇ ಆಗಿದ್ರೂ ಸಹ ಸಮಸ್ಥಿತಿಗೆ ಬರ್ತದೆ. ಓಕೆ, ಮತ್ತು ಬಲಕ್ಕೆ ತಿರುಗಿ ಯಾವಾಗಲೂ ಎದ್ದೇಳ್ತಕ್ಕಂಥ ಅಭ್ಯಾಸವನ್ನು ಮಾಡಬೇಕು. ಸರಳವಾದ ಉಸಿರಾಟ. ಕುಳಿತುಕೊಂಡ ಮೇಲೆ
ಇದರಲ್ಲೇ ಒಂದೆರಡು ಪ್ರಾಣಾಯಾಮವನ್ನು ಸಹ ಮಾಡೋಣ. ಇದೇ ಕುಳಿತಿರ್ತಕ್ಕಂಥ ಸ್ಥಿತಿಯಲ್ಲಿ ವಜ್ರಾಸನಕ್ಕೆ ಹೋಗೋಣ. ಯಾರಿಗೆ ವಜ್ರಾಸನ ಬರೋದೇ ಇಲ್ವೋ ಅವರು ಅನಿವಾರ್ಯವಾಗಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ತನಕ ಸುಖಾಸನದಲ್ಲಿ ಆಡು ಭಾಷೆಯಲ್ಲಿ ಚಕ್ಕಲ ಬಕ್ಲ ಅಂತ ಬಳಸ್ತಾರೆ, ಅದರಿಂದ ನೀವು ಮಾಡ್ಬೋದು. ಈಗ ನಾನು ಮಾಡ್ತಾ ಇರೋದು ಈಚೆ ಒಂದು ತೋರಿಸ್ತೀನಿ, ಈ ಭಾಗದಲ್ಲಿ ಮುಖ ಮಾಡಿ ಒಂದು ತೋರಿಸ್ತೀನಿ. ಮಂಡುಕ ಅಂದರೆ ಕಪ್ಪೆ. ಕಪ್ಪೆಗೆ ಹೋಲುವ ಒಂದು ಸ್ಥಿತಿಯಲ್ಲಿ ಕುಳಿತುಕೊಂಡು ವಜ್ರಾಸನದಲ್ಲಿ ನಮ್ಮ ಮುಷ್ಟಿಗಳನ್ನು ಹೆಬ್ಬೆಟ್ಟೊಳಗಾಕಿ 4 ಬಳ್ಳ ಮೇಲೆ ಮಡಿಸಿ ನಿಧಾನವಾಗಿ ಈ ಭಾಗ ಕಾಣುವಾಗೆ ಕುತ್ಕೋಬೇಕು. ಇದರಿಗೆ ಇದನ್ನು ನಮ್ಮ ನಾಭಿ ಚಕ್ರಕ್ಕೆ ತಗೊಂಡು ಹೋಗಬೇಕು. ಓಕೆ, ತೊಡೆಯ ಎಡ್ಜು, ಕಿಬ್ಬೊಟ್ಟಿಯ ಎಡ್ಜು ಕೆಳಗಡೆಗೆ ಚೆಸ್ಟ್ ಮೇಲೆ ತಗೋಬೇಕು. ಶ್ವಾಸವನ್ನು ಬಿಡುತ್ತಾ ಇಷ್ಟು ಬಂದರೆ ಸಾಕು. ಇಲ್ಲಿ ಉಸಿರಾಟ. ಕನಿಷ್ಠ 15 ಕೌಂಟ್ ಮಾಡಿದರೆ ಖಂಡಿತವಾಗಲೂ ಕೆಲವೇ ದಿನಗಳಲ್ಲಿ ಶುಗರ್ ನಿಯಂತ್ರಣಕ್ಕೆ ಬರುವುದರಲ್ಲಿ ಸಂದೇಹವೇ ಇಲ್ಲ. ಮತ್ತು ಶ್ವಾಸ ಮುಂದೆ. ಇದನ್ನು ಈ ಕಡೆ ಕುಳಿತುಕೊಂಡು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಪಕ್ಕದಲ್ಲಿ ಕುಂತು ಯಾರಾದರೂ ನೋಡಿದರೆ ಒಂದು ಕಪ್ಪೆಯ ಕುಳಿತು ಉಸಿರಾಡ್ತಾ ಇದೆ ಅನ್ನುವ ನಮ್ಮ ಒಂದು ಈ ಭಂಗಿ ತಮ್ಮೆಲ್ಲರಿಗೂ ಗೊತ್ತಾಗ್ತದೆ. ನಿಧಾನವಾಗಿ ಉಸಿರು ಹೊರಗಾಗ್ತಾ ಒಂದು ತಿಳ್ಕೊಳ್ಳಿ, ಈ ನಮ್ಮ ಕೈ ಬೆರಳಿನ ಮೂಳೆಗಳು ಒಕ್ಕಳ ಭಾಗ ನಾಭಿಗೆ ಟಚ್ ಆದಾಗ ನಮ್ಮ ದೇಹದ ಪ್ರೆಷರು ಅಲ್ಲಿ ಬಿದ್ದಾಗ ಕೆಳಗಡೆ ತೊಡೆಗಳು ಸಪೋರ್ಟ್ ಇದೆ, ಮೇಲೆ ದೇಹದ ಸಪೋರ್ಟ್ ಇದೆ. ಇವೆರಡು ಸಹ ಮುಷ್ಟಿಗಳು ಒಕ್ಕಳದ ಭಾಗಕ್ಕೆ ಸಿಕ್ಕಾಕೊಂಡಿದ್ದಾವೆ. ಅಲ್ಲಿ ಪ್ರೆಷರ್ ಬೀಳೋದ್ರಿಂದ ಪ್ಯಾಂಕ್ರೇಸ್ ಆಕ್ಟಿವ್ ಆಗುತ್ತೆ, ಇನ್ಸುಲಿನ್ ಬಿಡುಗಡೆ ಆಗುತ್ತೆ, ಶುಗರ್ ನಿಯಂತ್ರಣಕ್ಕೆ ಬರುತ್ತದೆ. ಇದನ್ನು ಸಹ ಅಷ್ಟೇ ಆಪ್ರೇಷನ್ ಆಗಿರ್ತಕ್ಕಂಥವ್ರು ಮಾಡುವಂತಿಲ್ಲ, ಮತ್ತು BP ರೇಸ್ ಐ ಇರತಕ್ಕಂಥವ್ರು ಮಾಡುವಂತಿಲ್ಲ, ಮಂತ್ಲಿ ರಜದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ತ್ರೀಯರು ಮಾಡುವಂತಿಲ್ಲ. ಇನ್ನೆಲ್ಲರೂ ಸಹ ಮಾಡಬಹುದು. ಗಮನಿಸಿ, ಮುಷ್ಟಿಗಳು ಅಲ್ಲಿಟ್ಟು ನಿಧಾನವಾಗಿ ಫ್ರಂಟ್ ಬೆಂಡಾಗಿ ಗಮನಿಸಿ. ಈ ಒಂದು ಆಕಾರ ನನ್ನ ಎಡಭಾಗದಿಂದಲೋ ತಾವು ಬಲಭಾಗದಿಂದಲೋ ನೋಡಿದಾಗ ಒಂದು ಕಪ್ಪೆಯು ಕುಳಿತುಕೊಂಡು ಉಸಿರಾಡುವುದನ್ನು ನೆನಪಿಗೆ ತಂದುಕೊಳ್ಳಬಹುದು. ಇದನ್ನು ಸಹ 15 ಕೌಂಟ್ ಅಂತ 3 ಟೈಮ್ಸ್ ಮಾಡಿದರೆ ಒಂದು ದಿನದಲ್ಲಿ ಕೆಲವೇ ದಿನಗಳು ಅಥವಾ ಕೆಲವೇ ತಿಂಗಳುಗಳಲ್ಲಿ ಶುಗರನ್ನು ಮೊದಲು ಟೆಸ್ಟ್ ಮಾಡಿಕೊಳ್ಳಿ, ಆನಂತರ ಮತ್ತೆ ಟೆಸ್ಟ್ ಮಾಡಿಸಿ ಈ ಕ್ರಿಯೆಗಳನ್ನು ಮಾಡಿದಾಗ ನಿಮಗೆ ಲಾಭಾಂಶ ಕಂಡು ಬರ್ತದೆ. ಇದರಲ್ಲಿ ಮತ್ತೊಂದು ಪ್ರಾಣಾಯಾಮ, ಸೊಂಟಕ್ಕೆ ಕೈಕೊಟ್ಟು ಹೆಬ್ಬೆಟ್ಟಿಂದಿರಲಿ 4 ಬಳ್ಳು ಸಮಾನವಾಗಿರಲಿ. ಇದಕ್ಕೆ ಫಸ್ಟ್ ಸ್ಟೇಜ್ ಪ್ರಾಣಾಯಾಮ ಅಂತ ಬಳಸ್ತಾರೆ, ಅಥವಾ ಪ್ರಥಮ ದರ್ಜೆಯ ಪ್ರಾಣಾಯಾಮ ಅಂತಲೂ ಬಳಸಿದ್ದಾರೆ. ಮಾಡೋಣ. ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್. ಇನ್ಹೇಲ್, ಹೋಲ್ಡ್, exhale. ಉಚ್ಛ್ವಾಸ, ಉಸಿರನ್ನಾಗಿ ಹಿಡಿದಿಟ್ಟುಕೊಳ್ಳೋಣ. ನಿಶ್ವಾಸ. ಓಕೆ. ಎರಡನೇದು ದ್ವಿತೀಯ ಪ್ರಾಣಾಯಾಮ ಅಂತ ಬಳಸ್ತಾರೆ, ಅಥವಾ ಮಧ್ಯಮ ಪ್ರಾಣಾಯಾಮ ಅಂತಾರೆ. ನಮ್ಮ ಹೆಬ್ಬೆಟ್ಟುಗಳನ್ನು ಕಂಕಳಲ್ಲಿ ಇಡುವುದು. ಇದನ್ನು ಎದಕ್ಕೆ ಟಚ್ ಮಾಡಬಾರ್ದು, ನೆಲಕ್ಕೆ ಸಮಾನವಾಗಿ 8 ಬೆರಳಿರಲಿ. ಸೇಮ್ ಪ್ರೋಸೆಸ್ ಕಂಟಿನ್ಯೂ. ಬ್ರೀತ್ ಇನ್, ಚೆಸ್ಟ್ ಅಗಲಿಸುತ್ತೆ, ಕೈ ಹಿಂದಕ್ಕೆ ಹೋಗುತ್ತೆ. ಬ್ರೀತ್ ಔಟ್, ದೇಹ ಮುದುಡುತ್ತೆ, ಕೈಗಳು ಬೆರಳುಗಳು ಸೇರುತ್ತೆ. ಇನ್ನು 2 ಟೈಮ್ಸ್.
ಬಾಡಿ ಹಿಗ್ಗಿದಾಗ, ಶ್ವಾಸ ತೆಗೆದುಕೊಂಡಾಗ ಕೈಗಳು ಹಿಂದಕ್ಕೆ ಹೋಗಲೇಬೇಕು. ಉಸಿರನ್ನು ಬಿಟ್ಟಾಗ, ಬಾಡಿ ಕುಗ್ಗಿದಾಗ ಕೈ ಹತ್ರ ಬರಲೇಬೇಕು. ತೃತೀಯ, ಮೂರನೇ ಹಂತದ ಪ್ರಾಣಾಯಾಮ. ಅದನ್ನು ಸೈಡಿಂದ ತೋರಿಸಿದರೆ ನಿಮಗೆ ಭಾಳಷ್ಟು ಅನುಕೂಲ ಆಗ್ತದೆ. ಈ ರೀತಿ ಇರ್ತೀರಾ. ಬ್ರೀತ್ ಇನ್, ಬ್ರೀತ್ ಔಟ್. ತಮ್ಮ ಭುಜಗಳಿಗೆ ಹಸ್ತವನ್ನು ಕೊಡಿ. ಇದು ಆಕಾಶವನ್ನು ನೋಡಬೇಕು. ಮೊಣಕೈ ಕಣ್ಣು ಮುಚ್ಚಿ ಉಸಿರಾಟ 3 ಟೈಮ್ಸ್. ರಿಲ್ಯಾಕ್ಸ್. ಮತ್ತೆ ಯಥಾಸ್ಥಿತಿ ಬನ್ನಿ. ನೀವು ಸುಖಾಸನದಲ್ಲೂ ಸಹ ಕೂತ್ಕೋಬಹುದು ಇಲ್ಲಿ. ಮತ್ತು ಇವತ್ತಿಗೆ ಇಷ್ಟು ನೀವು ಕಲ್ತ್ಕೊಂಡು ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ. ಗುರುವನ್ನು ಸ್ಮರಣೆ ಮಾಡಿಕೊಳ್ಳೋಣ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಧನ್ಯವಾದಗಳು.